ಸೊ ಹಾಯ್ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ರಾವಣ. ಇಂದಿನ ಸೀಕ್ರೆಟ್ ವಾರ್ಸ್ ಎಪಿಸೋಡ್ ಅಲ್ಲಿ ನಾವು ನೋಡಿದೀವಿ ಹೇಗೆ ನಮ್ಮ ಡಾಕ್ಟರ್ ಡೂಮ್ ಅವರು ಈ ಇನ್ಕರ್ಷನ್ ನ ಕಾರಣದಿಂದ ಸರ್ವನಾಶವಾಗಿರುವಂತಹ ಮಲ್ಟಿವರ್ಸ್ ಅಲ್ಲಿರುವಂತಹ ಅನಂತ ಅರ್ಥಗಳ ಚೂರು ಚೂರಾದಂತಹ ತುಣುಕು ಭಾಗಗಳಿಂದ ಈ ಒಂದು ಹೊಸ ಬ್ರಹ್ಮಾಂಡನ ಸೃಷ್ಟಿ ಮಾಡಿ ಅದರಲ್ಲಿ ಈ ಸಾಮಾನ್ಯ ಮನುಷ್ಯರು ಮತ್ತೆ ಸೂಪರ್ ಹೀರೋಗಳು ಬದುಕೋದಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಅವರು ಅವರ ಆ ಐಲ್ ಆಫ್ ಅಗಮಟದಲ್ಲಿ ಇದ್ದಂತ ಎಲ್ಲ ಸೂಪರ್ ಹೀರೋಗಳಿಗೂ ತಿಳಿಸೋದನ್ನ ನಾವಿಲ್ಲಿ ಗಮನಿಸ್ತೇವೆ. ಹಾಗೆ ಅಂತ ಪ್ರಪಂಚಕ್ಕೆ ಅವರು ಬ್ಯಾಟಲ್ ವರ್ಡ್ ಅಂತ ಹೆಸರಿಟ್ಟಿದ್ದಾರೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಎಂಥ ಬೃಹತ್ ಆದಂತಹ ಬ್ಯಾಟಲ್ ವರ್ಡ್ ಅನ್ನ ಸಂಭಾಳಿಸೋದಿಕ್ಕೆ ನಮ್ಮ ಡಾಕ್ಟರ್ ಡೂಮ್ ಅವರು ಆ ಬ್ಯಾಟಲ್ ವರ್ಡ್ ಅಲ್ಲಿ ಸಾಮ್ರಾಜ್ಯಗಳನ್ನ ಕೂಡ ವಿಸ್ತರಿಸಿದ್ದಾರೆ. ಆ ಸಾಮ್ರಾಜ್ಯಗಳನ್ನ ಆಳೋದಿಕ್ಕೆ ಸಾಮ್ರಾಟರನ್ನು ಕೂಡ ನೇಮಿಸಿರುವಂತಹ ನಮ್ಮ ಡಾಕ್ಟರ್ ಡೂಮ್ ಅವರು ಆ ಸಾಮ್ರಾಜ್ಯದ ಸಂಪೂರ್ಣ ಆ ಹೊಣೆಗಾರಿಕೆಯನ್ನ ಆ ಸಾಮ್ರಾಜ್ಯದ ಸಾಮ್ರಾಟನೇ ಹೊರಬೇಕು ಅನ್ನೋದು ಅವರ ಒಂದು ಆಜ್ಞೆಯಾಗಿರುತ್ತೆ. ಅವರ ಆ ಆಜ್ಞೆಯಂತೆ ಬ್ಯಾಟಲ್ ವರ್ಡ್ ಕೂಡ ಸುಭಿಕ್ಷವಾಗಿ ರಾಜ್ಯಭಾರವಾಗ್ತಾ ಇರುತ್ತೆ. ಆದ್ರೆ ಒಂದಿನ ಆ ಬ್ಯಾಟಲ್ ವರ್ಡ್ ಗೆ ಕಬಾಲ್ ಟೀಮ್ ನ ಎಂಟ್ರಿ ಆಗುತ್ತೆ. ಅಲ್ಲಿಂದ ನಮ್ಮ ಡಾಕ್ಟರ್ ಡೂಮ್ ಅವರ ರಾಜ್ಯದಲ್ಲಿ ಆ ಸಾಮ್ರಾಜ್ಯದಲ್ಲಿ ತುಂಬಾ ವ್ಯತ್ಯಾಸಗಳಾಗೋದಿಕ್ಕೆ ಮುಂದಾಗ್ತವೆ. ಅದರಂತೆ ಬ್ಯಾಟಲ್ ವರ್ಡ್ ಅಲ್ಲಿ ಕಬಾಲ್ ಟೀಮ್ ನ ಹುಡುಕಿದಂತಹ ನಮ್ಮ ಥಾರ್ಗಳು ಅವರ ವಿರುದ್ಧ ಹೋರಾಡೋದಕ್ಕೆ ಮುಂದಾಗ್ತಾರೆ. ಈ ಥಾರ್ಗಳ ಮತ್ತೆ ಆ ಕಬಾಲ್ ಟೀಮ್ ನ ಹೋರಾಟವನ್ನ ನಮ್ಮ ಡಾಕ್ಟರ್ ಡೂಮ್ ಅವರು ಅವರ ಕಣ್ಣೆದುರುಗಡೆನೆ ನೋಡ್ತಾ ಇದ್ದಾರೆ. ಅದೇ ಸಮಯದಲ್ಲಿ ನಮ್ಮ ಶೆರೀಫ್ ಟ್ರೇಂಜ್ ಅವರು ಅವರ ಸೂಪರ್ ಹೀರೋಗಳನ್ನ ಕರ್ಕೊಂಡ್ಬಂದು ನಮ್ಮ ಥಾರ್ಗಳಿಗೆ ಸಹಾಯ ಮಾಡೋದಕ್ಕೆ ಮುಂದಾಗ್ತಾರೆ. ಶೆರೀಫ್ ಟ್ರೇಂಜರ್ ಜೊತೆ ನಮ್ಮ ಫ್ಯಾಂಟಾಸ್ಟಿಕ್ ಫೋರ್ ನ ಕ್ಯಾಪ್ಟನ್ ಆದಂತಹ ರೀಡ್ ರಿಚರ್ಡ್ ಅವರು ಕೂಡ ಬಂದಿರ್ತಾರೆ. ಅವ್ರನ್ನ ನೋಡಿದಂತಹ ನಮ್ಮ ಡಾಕ್ಟರ್ ಡೂಮ್ ಅವರು ತುಂಬಾ ದಂಗಾಗಿ ಹೋಗ್ತಾರೆ. ಕೊನೆಗೂ ಅವರ ಪವರ್ ನ ಯೂಸ್ ಮಾಡ್ಕೊಂಡು ಆ ಬ್ಯಾಟಲ್ ವರ್ಡ್ ಗೆ ಎಂಟ್ರಿ ಕೊಟ್ಟಂತ ನಮ್ಮ ಡಾಕ್ಟರ್ ಡೂಮ್ ಅವರು ಅಲ್ಲಿ ಒಂದು ಭಯಾನಕವಾದಂತಹ ಬ್ಲಾಸ್ಟ್ ಮಾಡ್ತಾರೆ. ಆಗ ಅಲ್ಲೇ ಇದ್ದಿದ್ದಂತಹ ಸೈಕ್ಲಾಪ್ಸ್ ಫಿಯೋನಿಕ್ಸ್ ಪವರ್ ನ ಹೊಂದಿದ್ದಂತಹ ಸೈಕ್ಲಾಪ್ಸ್ ನಮ್ಮ ಡಾಕ್ಟರ್ ಡೂಮ್ ಮೇಲೆ ಆಕ್ರಮಣ ಮಾಡೋದಕ್ಕೆ ಮುಂದಾಗ್ತಾನೆ. ಅವನ ಆ ಆಕ್ರಮಣದಿಂದ ನಮ್ಮ ಡಾಕ್ಟರ್ ಡೂಮ್ ಅವರ ಕವಚ ಸಂಪೂರ್ಣವಾಗಿ ಮೆಲ್ಟ್ ಆಗೋದಕ್ಕೆ ಶುರುವಾಗುತ್ತೆ. ಆದ್ರೂ ಕೂಡ ನಮ್ಮ ಡಾಕ್ಟರ್ ಡೂಮ್ ಅವರು ಎದ್ದು ನಮ್ಮ ಸೈಕ್ಲಾಪ್ಸ್ ನ ಕುತ್ತಿಗೆನೆ ಮುರಿದು ಅವನನ್ನ ಅಲ್ಲೇ ಸಾಯಿಸ್ಬಿಡ್ತಾರೆ. ಈ ಘಟನೆಯನ್ನ ನೋಡಿ ತುಂಬಾ ಶಾಕ್ ಆದಂತ ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಅವರು ಅಲ್ಲಿದ್ದಂತ ಎಲ್ಲ ಸೂಪರ್ ಹೀರೋ ಸೂಪರ್ ವಿಲನ್ ಗಳನ್ನ ಒಂದೊಂದು ಡೈರೆಕ್ಷನ್ ಗೆ ಕಳಿಸ್ಬಿಡ್ತಾರೆ. ಅದನ್ನ ನೋಡಿದಂತ ನಮ್ಮ ಡಾಕ್ಟರ್ ಡೂಮ್ಗೆ ತುಂಬಾ ಕೋಪ ಬಂದು ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಅವರನ್ನು ಕೂಡ ಅಲ್ಲೇ ಸಾಯಿಸ್ಬಿಡ್ತಾರೆ. ಇದಿಷ್ಟು ಇಂದಿನ ಎಪಿಸೋಡ್ ಗಳಲ್ಲಿ ನಾವು ನೋಡಿದಂತಹ ಘಟನೆ. ಇನ್ನು ಮುಂದೆ ನಮ್ಮ ಕತೆ ನಮ್ಮ ಡಾಕ್ಟರ್ ಡೂಮ್ ಅವರ ಕ್ಯಾಸಲ್ ಇಂದ ಶುರುವಾಗುತ್ತೆ. ಅಲ್ಲಿ ಎಲ್ಲ ಥಾರ್ಗಳು ಮತ್ತೆ ಅಲ್ಲಿದ್ದಂತ ಎಲ್ಲರೂ ಕೂಡ ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಅವರ ಸಾವಿಗೆ ಶ್ರದ್ಧಾಂಜಲಿಯನ್ನ ಅರ್ಪಿಸೋದಿಕ್ಕೆ ಬಂದಿರ್ತಾರೆ. ಆದ್ರೆ ಅವ್ರು ಯಾರಿಗೂ ಕೂಡ ಗೊತ್ತಿರೋದಿಲ್ಲ ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಅವರನ್ನ ನಮ್ಮ ಡಾಕ್ಟರ್ ಡೂಮ್ ಅವರೇ ಸಾಯಿಸಿದ್ದಾರೆ ಅಂತ. ಆದ್ರೂ ಕೂಡ ಎಲ್ಲರೂ ಬಂದು ತಮ್ಮ ತಮ್ಮ ರೀತಿಯಲ್ಲಿ ತಮ್ಮ ಶೈಲಿಯಲ್ಲಿ ಅವರು ಗೌರವನ ಅರ್ಪಿಸ್ಬಿಟ್ಟು ನಮ್ಮ ಡಾಕ್ಟರ್ ಸ್ಟ್ರೇಂಜ್ಗೆ ಹೋಗ್ತಾ ಇರ್ತಾರೆ. ಆಗ ಅಲ್ಲೇ ಇದ್ದಿದ್ದಂತ ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಅವರ ಸ್ಟ್ಯಾಚ್ಯೂ ಹತ್ರ ನಮ್ಮ ಫ್ರಾಂಕ್ಲಿನ್ ರಿಚರ್ಡ್ ಬಂದ್ಬಿಟ್ಟು ಅದಕ್ಕೆ ಒಂದು ಹಾರವನ್ನ ಹಾಕಿ ಹೇಳ್ತಾನೆ, ನಿಮ್ಮ ಸಾವಿಗೆ ಯಾರು ಕಾರಣರಾಗಿದ್ದಾರೋ ಅವ್ರನ್ನ ಹುಡುಕಿ ನಾನು ಪೀಸ್ ಆಗಿ ಕತ್ತರಿಸೋವರೆಗೂ ನನಗೆ ಸಮಾಧಾನ ಆಗೋದಿಲ್ಲ ಡಾಕ್ಟರ್ ಸ್ಟ್ರೇಂಜ್ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಈ ಎಲ್ಲಾ ಘಟನೆಗಳನ್ನ ನಮ್ಮ ಡಾಕ್ಟರ್ ಡೂಮ್ ಅವರು ತಮ್ಮ ಕಣ್ಣಾರೆ ತಾವು ಅಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಕೊನೆಗೂ ಆ ಸೆರೆಮನಿ ಕಂಪ್ಲೀಟ್ ಆಗುತ್ತೆ. ನಮ್ಮ ಡಾಕ್ಟರ್ ಡೂಮ್ ಅವರು ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಅವರ ಸ್ಟ್ಯಾಚ್ಯೂ ಹತ್ರ ಸಂಜೆಗೆ ಬರ್ತಾರೆ. ಅಲ್ಲಿ ನಮ್ಮ ವೆಲೆರಿಯಾ ರಿಚರ್ಡ್ ಕೂತಿರ್ತಾರೆ. ಒಬ್ರೇ ಏನೋ ಯೋಚನೆ ಮಾಡ್ಕೊಂಡು ಕೂತಿದ್ದಂತಹ ನಮ್ಮ ವೆಲೆರಿಯಾ ರಿಚರ್ಡ್ ಅವ್ರನ್ನ ಕಂಡಂತ ನಮ್ಮ ಡಾಕ್ಟರ್ ಡೂಮ್ ಅವರು ಅವ್ರ ಹತ್ರ ಬಂದು ಏನಾಯ್ತು ಅಂತ ಕೇಳಿದಾಗ ವೆಲೆರಿಯಾ ರಿಚರ್ಡ್ ಹೇಳ್ತಾರೆ, ಅಪ್ಪ ಅಲ್ಲಿದ್ದಂತಹ ಸೂಪರ್ ಹೀರೋಗಳೆಲ್ಲ ಎಲ್ಲಿ ಮಾಯ ಆಗೋದ್ರು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಅವ್ರನ್ನೆಲ್ಲ ಹುಡ್ಕೋದಿಕ್ಕೆ ನನ್ನ ಹತ್ರ ಕೆಲವು ಐಡಿಯಾಗಳಿದಾವೆ. ಸ್ಟ್ರೇಂಜ್ ಅವರ ಸಾವಿಗೆ ನಾನೇ ಕಾರಣ ಅನಿಸ್ತಾ ಇದೆ ಅಪ್ಪ. ನಾನೇ ಅವ್ರನ್ನ ಆ ರಾಫ್ಟ್ ಹತ್ರ ಕಳಿಸಿತ್ತು. ನಾನೇನಾದ್ರೂ ಅವ್ರನ್ನ ಅಲ್ಲಿ ಕಳಿಸ್ತಿಲ್ಲ ಅಂದ್ರೆ ಅವ್ರಿಗೆ ನಮ್ಮ ಜೊತೆ ಇರ್ತಾ ಇದ್ರು ಅಂತ ತುಂಬಾ ಕೋಪದಿಂದಾನೆ ನಮ್ಮ ವೆಲೆರಿಯಾ ರಿಚರ್ಡ್ ಅವರು ಮಾತಾಡ್ತಾರೆ. ಅದಕ್ಕೆ ನಮ್ಮ ಡಾಕ್ಟರ್ ಡೂಮ್ ಅವ್ರು ಹೇಳ್ತಾರೆ, ನೋಡಮ್ಮ, ಈ ಕೋಪಗಳನ್ನೆಲ್ಲ ಬಿಟ್ಟು ಅವ್ರನ್ನ ಹುಡ್ಕೋ ದಾರಿ ಬಗ್ಗೆ ಯೋಚನೆ ಮಾಡು. ನಿಮ್ಗೆ ಎಷ್ಟು ನೋವಾಗಿದೆಯೋ ಅದಕ್ಕಿಂತ ದುಪ್ಪಟ್ಟು ನನಗೆ ನೋವಾಗಿದೆ. ಅವನು ನನ್ನ ಕ್ಲೋಸ್ ಫ್ರೆಂಡ್ ಅಂತ ಹೇಳಿ ನಮ್ಮ ಡಾಕ್ಟರ್ ಡೂಮ್ ಅವರು ನಮ್ಮ ವೆಲೆರಿಯಾ ರಿಚರ್ಡ್ ಅವರಿಗೆ ಸಮಾಧಾನ ಮಾಡಿ ಅಲ್ಲಿಂದ ಕಳಿಸ್ಬಿಡ್ತಾರೆ. ವೆಲೆರಿಯಾ ರಿಚರ್ಡ್ ಅವರ ಕಣ್ಮರೆ ಆಗ್ತಿದ್ದಂಗೆನೆ ನಮ್ಮ ಡಾಕ್ಟರ್ ಡೂಮ್ ಅವರು ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಅವರ ಸ್ಟ್ಯಾಚ್ಯೂ ಹತ್ರ ಬಂದು ಆ ಮೂಲೆಯಲ್ಲಿ ಒಂದು ಡೋರ್ ಅನ್ನು ಓಪನ್ ಮಾಡ್ತಾರೆ. ಆ ಡೋರ್ ಅಂಡರ್ ಗ್ರೌಂಡ್ ಪಾಸಿಂಗ್ ನ ಹೊಂದಿರುತ್ತೆ. ಆ ಅಂಡರ್ ಗ್ರೌಂಡ್ ಪಾಸಿಂಗ್ ಗೆ ಹೋದಂತಹ ನಮ್ಮ ಡಾಕ್ಟರ್ ಡೂಮ್ ಅವರು ತಮ್ಮನ್ನ ತಾವು ಒಂದು ಪ್ರಕಾಶಮಾನವಾಗಿ ಬೆಳಕು ಬರ್ತಾ ಇರುವಂತಹ ರೂಮ್ ಅಲ್ಲಿ ನೋಡ್ತಾರೆ. ಆಗ ನಮ್ಗೆ ಗೊತ್ತಾಗುತ್ತೆ ಆ ರೂಮ್ ಅಲ್ಲಿ ನಮ್ಮ ಡಾಕ್ಟರ್ ಡೂಮ್ ಅವ್ರು ಮಾತ್ರ ಅಲ್ಲ, ಅವ್ರ ಜೊತೆ ಒಬ್ಬ ವ್ಯಕ್ತಿ ಕೂಡ ಇದ್ದಾನೆ ಅಂತ. ಅವನ್ ಯಾರು ಅಂತ ಅಂದ್ರೆ ದ ಮಾಲಿಕ್ಯೂಲ್ ಮ್ಯಾನ್ ನಮ್ಮ ಡಾಕ್ಟರ್ ಡೂಮ್ ಅವ್ರನ್ನ ನೋಡಿದ ತಕ್ಷಣ ನೀನೇನಾದ್ರೂ ನನಗೆ ತಿನ್ನೋದಿಕ್ಕೆ ತಂದಿದ್ಯಾ ಅಂತ ಕೇಳ್ತಾರೆ. ಅದಕ್ಕೆ ನಮ್ಮ ಡಾಕ್ಟರ್ ಡೂಮ್ ಅವರು ಇಲ್ಲ, ನಿನಗೆ ತಿನ್ನೋದಿಕ್ಕೆ ನಾನೇನು ತಂದಿಲ್ಲ, ನನ್ನ ಹತ್ರ ಈಗೇನು ಇಲ್ಲ ಅಂತ ಹೇಳ್ತಾರೆ. ಆಗ ನಮ್ಮ ಡಾಕ್ಟರ್ ಡೂಮ್ ಅವರು ಈ ಕಥೆಯ ಹಿನ್ನೆಲೆಯನ್ನ ನಮ್ಗೆ ತಿಳಿಸ್ತಾರೆ. ಸುಮಾರು ವರ್ಷಗಳ ಹಿಂದೆ ಮಾಲಿಕ್ಯೂಲ್ ಮ್ಯಾನ್ ನಮ್ಮ ಡಾಕ್ಟರ್ ಡೂಮ್ ಅನ್ನ ಹುಡುಕೊಂಡ್ ಬರ್ತಾನೆ. ಯಾಕಂತ ಅಂದ್ರೆ ಬಿಯಾಂಡರ್ಗಳು ಈ ಮಲ್ಟಿವರ್ಸ್ ಅಲ್ಲಿರುವಂತ ಎಲ್ಲಾ ಅರ್ಥ್ ಗಳನ್ನ ಒಂದೇ ಸಲ ಸರ್ವನಾಶ ಮಾಡೋದಿಕ್ಕೆ ಮುಂದಾಗಿದ್ದಾರೆ ಅಂತ. ಅದಕ್ಕೋಸ್ಕರ ಆ ಬಿಯಾಂಡರ್ಗಳು ಮಾಲಿಕ್ಯೂಲ್ ಮ್ಯಾನ್ ನ ಸೃಷ್ಟಿ ಮಾಡಿದ್ದಾರೆ. ಆ ಮಾಲಿಕ್ಯುಲರ್ ಮ್ಯಾನ್ ಗಳು ಒಂದು ತರ ನಡೆದಾಡುವಂತಹ ಟೈಮ್ ಬಾಂಬ್ ಗಳಿದ್ದ ಹಾಗೆ. ಬಿಯಾಂಡರ್ ಗಳ ಪ್ಲಾನ್ ಗಳಂತೆ ಅವರು ಪ್ರತಿಯೊಂದು ಯೂನಿವರ್ಸ್ಗೂ ಕೂಡ ಪ್ರತಿಯೊಂದು ಅರ್ಥ್ಗೂ ಕೂಡ ಒಬ್ಬೊಬ್ಬ
ಮಾಲಿಕ್ಯೂಲ್ ಮ್ಯಾನ್ ನ ಕಳಿಸಿದ್ರು. ಯಾಕಂದ್ರೆ ಆ ಒಬ್ಬ ಮಾಲಿಕ್ಯುಲರ್ ಮ್ಯಾನ್ ಬಾಂಬ್ ತರ ಬ್ಲಾಸ್ಟ್ ಆಗಿ ಆ ಇಡೀ ಅರ್ತ್ ನ ಒಂದೇ ಸಲ ಸರ್ವನಾಶ ಮಾಡ್ಲಿ ಅಂತ. ಬಿಯಾಂಡರ್ ಗಳ ಐಡಿಯಾ ಪ್ರಕಾರ ಎಲ್ಲಾ ಯೂನಿವರ್ಸ್ ಗಳನ್ನ, ಎಲ್ಲಾ ಅರ್ತ್ ಗಳನ್ನ, ಈ ಮಲ್ಟಿವರ್ಸ್ ಅಲ್ಲಿರುವಂತ ಅನಂತವಾದ ಅರ್ತ್ ಗಳನ್ನ ಒಂದೇ ಸಲ ಬ್ಲಾಸ್ಟ್ ಮಾಡಬೇಕು. ಆ ಎಲ್ಲ ಅರ್ಥಗಳನ್ನ ಒಂದೇ ಸಲ ಬ್ಲಾಸ್ಟ್ ಮಾಡಬೇಕು ಅನ್ನೋದು ಅವರ ಒಂದು ಕುತೂಹಲಕಾರಿಯಾದಂಥ ಐಡಿಯಾ ಆಗಿರುತ್ತೆ. ಇಷ್ಟನ್ನೆಲ್ಲ ಅವರು ಎಷ್ಟು ಸಿಂಪಲ್ ಆಗಿರುವಂಥ ವಿಷಯಕ್ಕೋಸ್ಕರ ಮಾಡ್ತಾ ಇದ್ರು ಅಂತಂದ್ರೆ, ಈ ಎಲ್ಲ ಅರ್ಥಗಳನ್ನ ಒಂದೇ ಸಲ ಸರ್ವನಾಶ ಮಾಡಿದ್ರೆ ಏನಾಗುತ್ತೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಅವರು ಇಂಥ ಎಕ್ಸ್ಪೆರಿಮೆಂಟ್ನ ಈ ಅರ್ಥಗಳ ಮೇಲೆ ಮಾಡ್ತಾ ಇದ್ರಂತೆ. ಆದರೆ ಬಿಯಾಂಡರ್ಗಳು ಇದನ್ನ ಮರ್ತಿದ್ರು. ಅದೇನು ಅಂತಂದ್ರೆ, ಮಾಲಿಕ್ಯೂಲ್ ಮ್ಯಾನು ಕೂಡ ಒಬ್ಬ ಮನುಷ್ಯ ಅನ್ನೋದನ್ನ ಅವನು ಸ್ವತಃ ತಾನಾಗೆ ತಾನು ಯೋಚಿಸಬಲ್ಲ. ಅಷ್ಟೇ ಅಲ್ಲದೆ ಜೀವನದಲ್ಲಿ ಅವನಿಗೂ ಕೂಡ ಜೀವನಿಸೋದಿಕ್ಕೆ ಆಸೆ ಇದೆ ಅನ್ನೋದನ್ನ ನಮ್ಮ ಬಿಯಾಂಡರ್ಗಳು ಮರ್ತಿರ್ತಾರೆ. ಅದರಿಂದ ಈ ನಮ್ಮ ಅರ್ತ್ 616 ಗೆ ಬಂದಿದ್ದಂತ ಮಾಲಿಕ್ಯುಲರ್ ಮ್ಯಾನ್ಗೆ ಈ ಬಿಯಾಂಡರ್ಗಳ ಪ್ಲಾನ್ ಗೊತ್ತಿರುತ್ತೆ. ಆದ್ರೆ ಆ ಮಾಲಿಕ್ಯುಲರ್ ಮ್ಯಾನು ಈ ನಮ್ಮ 616 ಅರ್ತ್ ಅನ್ನ ನಾಶ ಮಾಡೋದಿಕ್ಕೆ ಇಷ್ಟಪಡ್ತಾ ಇರೋದಿಲ್ಲ. ಅದರಿಂದ ಅವನು ನಮ್ಮ ಡಾಕ್ಟರ್ ಡೂಮ್ ಅವ್ರ ಹತ್ರ ಬಂದು ಆ ಬಿಯಾಂಡರ್ಗಳ ಎಲ್ಲ ಐಡಿಯಾಗಳನ್ನ ಅವ್ರ ಹತ್ರ ತಿಳಿಸ್ತಾನೆ. ಅದನ್ನ ತಿಳ್ಕೊಂಡಂತ ನಮ್ಮ ಡಾಕ್ಟರ್ ಡೂಮ್ ನಮ್ಮ ಮಾಲಿಕ್ಯುಲರ್ ಮ್ಯಾನ್ ಜೊತೆ ಆ ಬಿಯಾಂಡರ್ಗಳನ್ನ ತಡೆಯೋದಿಕ್ಕೆ ಮುಂದಾಗ್ತಾರೆ. ಆದ್ರೆ ನಮ್ಮ ಡಾಕ್ಟರ್ ಡೂಮ್ ಅವ್ರಿಗೆ ಅದಂತೂ ಗೊತ್ತಾಗಿರುತ್ತೆ. ಏನು ಅಂತಂದ್ರೆ, ನಮ್ಮ ಮಾಲಿಕ್ಯುಲರ್ ಮ್ಯಾನ್ ಮತ್ತೆ ಡಾಕ್ಟರ್ ಡೂಮ್ ಇಬ್ಬರೇ ಸೇರ್ಕೊಂಡು ಆ ಬಿಯಾಂಡರ್ಗಳನ್ನ ತಡೆಯೋದಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ಕೊಂಡು ಅವರು ತನ್ನದೇ ಆದಂತ ಒಂದು ಸ್ವಂತ ಐಡಿಯಾನ ಮಾಡ್ಕೊಂಡಿರ್ತಾರೆ. ನಮ್ಮ ಡಾಕ್ಟರ್ ಡೂಮ್ ಅವರ ಆ ಐಡಿಯಾದಂತೆ ನಮ್ಮ ಡಾಕ್ಟರ್ ಡೂಮ್ ಅವರು ಅವರ ಹೆಸರನ್ನ ರಾಬುಮಲಾಲ್ ಅಂತ ಚೇಂಜ್ ಮಾಡ್ಕೋತಾರೆ. ಹಾಗೆ ಅವರೇ ಒಂದು ಟೀಮ್ ಅನ್ನ ಬಿಲ್ಡ್ ಮಾಡ್ತಾರೆ. ಆ ಟೀಮ್ ಅಲ್ಲಿ ಬ್ಲಾಕ್ ಸ್ವಾನ್ ಹೆಸರಿನ ಹುಡುಗಿರು ಮಾತ್ರ ಇರ್ತಾರೆ. ಅವ್ರ ಕೆಲಸ ಏನು ಅಂತಂದ್ರೆ, ಈ ಪ್ರತಿಯೊಂದು ಮಲ್ಟಿವರ್ಸ್ ಅಲ್ಲೂ ಹೋಗಿ ಅಲ್ಲಿರುವಂತ ಮಾಲಿಕ್ಯುಲರ್ ಮ್ಯಾನ್ ನ ಹುಡುಕಿ ಅವ್ರು ಬ್ಲಾಸ್ಟ್ ಆಗೋದಕ್ಕಿಂತ ಮುಂಚೆನೆ ಅವ್ರನ್ನ ತಡೆಯೋದು ಇವರ ಆ ಮಿಷನ್ ಆಗಿರುತ್ತೆ. ನಮ್ಮ ಡಾಕ್ಟರ್ ಡೂಮ್ ಅವರ ಈ ಪ್ಲಾನ್ ಅಂತೂ ತುಂಬಾ ಚೆನ್ನಾಗಿ ವರ್ಕೌಟ್ ಆಗ್ತಾ ಇರುತ್ತೆ. ಅದರಿಂದ ನಮ್ಮ ಡಾಕ್ಟರ್ ಡೂಮ್ ಅವರು ಇನ್ನೊಂದು ಅರ್ಥಗೆ ಹೋಗಿ ಅಲ್ಲಿದ್ದಂತ ಮಾಲಿಕ್ಯುಲರ್ ಮ್ಯಾನ್ ನ ಇನ್ನೇನ್ ತಡಿಬೇಕು ಅನ್ನೋ ಅಷ್ಟರಲ್ಲೇ ಆ ಮಾಲಿಕ್ಯುಲರ್ ಮ್ಯಾನ್ ಬ್ಲಾಸ್ಟ್ ಆಗಿ ಹೋಗ್ತಾನೆ. ನಮ್ಮ ಡಾಕ್ಟರ್ ಡೂಮ್ ಅವ್ರ ಕೈಯಲ್ಲಿ ಆತನನ್ನ ತಡೆಯೋದಿಕ್ಕೆ ಸಾಧ್ಯ ಆಗ್ಲಿಲ್ಲ. ಅದರಿಂದ ಆ ಸಂಪೂರ್ಣ ಅರ್ತ್ ಸರ್ವನಾಶವಾಗೋಗುತ್ತೆ. ಈ ಒಂದು ಅರ್ತ್ ಡೆಸ್ಟ್ರಾಯ್ ಆಗಿದ್ದ ಕಾರಣದಿಂದಲೇ ಈ ಎಲ್ಲ ಇನ್ಕರ್ಷನ್ಗಳು ಸೃಷ್ಟಿಯಾದ್ವು. ಈ ಮಲ್ಟಿವರ್ಸ್ ಅಲ್ಲಿರುವಂತಹ ಅನಂತ ಅರ್ಥಗಳ ಮಧ್ಯೆ ಇರುವಂತಹ ಈ ಒಂದು ಅರ್ಥ ಸರ್ವನಾಶ ಆಗಿದ್ರಿಂದಾನೆ ಈ ಎಲ್ಲಾ ಅರ್ಥಗಳ ನಡುವೆ ಇದ್ದಂತಹ ಆ ಒಂದು ಬ್ಯಾಲೆನ್ಸಿಂಗ್ ಸರ್ವನಾಶ ಆಗಿರೋದ್ರಿಂದ ಈ ಇನ್ಕರ್ಷನ್ಗಳು ಶುರುವಾಗಿದ್ದಾವೆ ಅಂತ ನಮ್ಗೆ ಗೊತ್ತಾಗುತ್ತೆ. ಅದರ ಜೊತೆನೆ ನಮ್ಮ ಬಿಯಾಂಡರ್ಸ್ ಗಳ ಪ್ಲಾನ್ ಕೂಡ ಇಲ್ಲಿ ಹಾಳಾಗೋಗಿರುತ್ತೆ. ಅವರು ಎಲ್ಲಾ ಅರ್ಥಗಳನ್ನು ಒಂದೇ ಸಲ ಬ್ಲಾಸ್ಟ್ ಮಾಡೋದಾಗಿ ನಿರ್ಧಾರ ಮಾಡಿದ್ರು. ಆದ್ರೆ ಈ ಒಂದು ಅರ್ಥ ಬ್ಲಾಸ್ಟ್ ಆಗಿರೋದ್ರಿಂದ ಈ ಅರ್ಥ್ಗೆ ಬ್ಯಾಲೆನ್ಸಿಂಗ್ ಆಗಿದ್ದಂತ ಎಲ್ಲಾ ಅರ್ಥಗಳ ಬ್ಯಾಲೆನ್ಸ್ ಸರ್ವನಾಶ ಆಗಿರೋದ್ರಿಂದ ಇಲ್ಲಿ ಇನ್ಕರ್ಷನ್ ಶುರುವಾಗಿರುತ್ತೆ. ಆಗ ನಮ್ಮ ಡಾಕ್ಟರ್ ಡೂಮ್ ಅವ್ರಿಗೂ ಗೊತ್ತಾಗುತ್ತೆ ನನ್ನ ಪ್ಲಾನ್ ಕೂಡ ಇಲ್ಲಿ ಫೇಲ್ ಆಗಿದೆ ಅಂತ. ಅದಕ್ಕೆ ನಮ್ಮ ಡಾಕ್ಟರ್ ಡೂಮ್ ಅವರು ಡೈರೆಕ್ಟ್ ಆಗಿ ಆ ಬಿಯಾಂಡರ್ಗಳನ್ನೇ ಮೀಟ್ ಮಾಡಬೇಕು ಅಂತ ಹೇಳಿ ಆ ಬಿಯಾಂಡರ್ಗಳನ್ನ ಹುಡ್ಕೋದಿಕ್ಕೆ ಮಾಲಿಕ್ಯುಲರ್ ಮ್ಯಾನ್ ಜೊತೆ ಹೊರಡ್ತಾರೆ. ಅವರು ಹೊಡ್ತಾ ಇದ್ದಂತಹ ಆ ದಾರಿಯಲ್ಲೇ ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಅವರು ಕೂಡ ಅವ್ರಿಗೆ ಸಿಗ್ತಾರೆ. ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಅವರು ಡಾಕ್ಟರ್ ಡೂಮ್ ಅವರ ಪ್ಲಾನ್ ಅನ್ನ ಕೇಳಿ ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಅವರು ಕೂಡ ನಮ್ಮ ಡಾಕ್ಟರ್ ಡೂಮ್ ಅವ್ರ ಜೊತೆ ಟೀಮ್ ಅಪ್ ಆಗ್ತಾರೆ. ಆಗ ಈ ಮೂವರು ಸೇರಿ ಬಿಯಾಂಡರ್ಗಳನ್ನ ಹುಡ್ಕೋದಿಕ್ಕೆ ಮುಂದಾಗ್ತಾರೆ. ಕೊನೆಗೂ ಬಿಯಾಂಡರ್ಗಳು ಅವ್ರ ಮೂವರಿಗೂ ಸಿಗ್ತಾರೆ. ಆಗ ನಮ್ಮ ಡಾಕ್ಟರ್ ಡೂಮ್ ಅವರು ಆ ಎಲ್ಲಾ ಬಿಯಾಂಡರ್ಗಳನ್ನ ಸೋಲ್ಸ್ಬಿಡ್ತಾರೆ. ಆದ್ರೆ ಆ ಬಿಯಾಂಡರ್ಗಳ ಶಕ್ತಿ, ಆ ಬಿಯಾಂಡರ್ಗಳ ಪವರ್ ಹಾಗೆ ಇರುತ್ತೆ. ಆಗ ನಮ್ಮ ಡಾಕ್ಟರ್ ಡೂಮ್ ಅವರು ಡಾಕ್ಟರ್ ಸ್ಟ್ರೇಂಜ್ ಅವ್ರಿಗೆ ಅದನ್ನ ಅಬ್ಸರ್ವ್ ಮಾಡ್ಕೊಳ್ಳೋದಿಕ್ಕೆ, ಅದನ್ನ ಪಡ್ಕೊಳ್ಳೋದಿಕ್ಕೆ ಹೇಳ್ತಾರೆ. ಆದ್ರೆ ಅದನ್ನ ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಅವರು ನಿರಾಕರಿಸ್ತಾರೆ. ಡೂಮ್, ಇಷ್ಟೊಂದು ಪವರ್ ಅನ್ನ ನನ್ನ ಕೈಲಿ ಅಬ್ಸರ್ವ್ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯನೇ ಇಲ್ಲ, ದಯವಿಟ್ಟು ಇದನ್ನ ನೀನೇ ಅಬ್ಸರ್ವ್ ಮಾಡ್ಕೋ ಅಂತ ಹೇಳಿದಂತಹ ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಅವರ ಮಾತನ್ನ ಕೇಳಿದಂತಹ ನಮ್ಮ ಡಾಕ್ಟರ್ ಡೂಮ್ ಅವರು ಆ ಸಂಪೂರ್ಣ ಪವರ್ ಅನ್ನ ತನ್ನಲ್ಲಿ ತಾವು ಅಬ್ಸರ್ವ್ ಮಾಡ್ಕೋತಾರೆ. ಅವ್ರು ಅಬ್ಸರ್ವ್ ಮಾಡ್ಕೊಂಡಿರುವಂತಹ ಆ ಬಿಯಾಂಡರ್ಗಳ ಪವರ್ ಇಂದಾನೆ ನಮ್ಮ ಡಾಕ್ಟರ್ ಡೂಮ್ ಅವರು ಅಲ್ಲೇ ಎಲ್ಲ ಛಿದ್ರವಾಗಿದ್ದಂತಹ ಅರ್ಥಗಳ ಪೀಸ್ಗಳಿಂದ ಈ ಬ್ಯಾಟಲ್ ವರ್ಡ್ ಅನ್ನ ಸೃಷ್ಟಿ ಮಾಡ್ತಾರೆ. ಆದ್ರೆ ನಮ್ಮ ಡಾಕ್ಟರ್ ಡೂಮ್ ಅವ್ರಿಗೆ ಇಷ್ಟು ಸಾಕಾಗ್ತಾ ಇಲ್ಲ. ಅವ್ರಿಗೆ ಇನ್ನೇನೋ ಬೇಕಿದೆ. ಅದೇನು ಅಂತಂದ್ರೆ, ಅವರು ಕೆಲವರು ಪ್ರಾಣವನ್ನ ಉಳಿಸ್ಬೇಕಾಗಿತ್ತು. ಅದು ಈ ಅರ್ತ್ ಡೆಸ್ಟ್ರಾಯ್ ಆಗೋದಕ್ಕಿಂತ ಮುಂಚೆನೆ. ಅದರಿಂದ ಅವರಿಗೆ ಬೇಕಾಗಿದ್ದಂತ ಆ ಕೆಲವು ಜನರ ಪ್ರಾಣವನ್ನ ಉಳಿಸಿ ಅವರ ಮೆಮೊರಿಯನ್ನ ಸಂಪೂರ್ಣವಾಗಿ ಎರೇಸ್ ಮಾಡ್ತಾರೆ. ಹಾಗೆ ಅವ್ರನ್ನೆಲ್ಲ ಬ್ಯಾಟಲ್ ವರ್ಡ್ ಗೆ ತಂದು ಅವ್ರಿಗೆಲ್ಲರಿಗೂ ಗಾರ್ಡ್ ಆಗ್ತಾರೆ ನಮ್ಮ ಡಾಕ್ಟರ್ ಡೂಮ್. ಇದು ಒರಿಜಿನ್ ಆಫ್ ಬ್ಯಾಟಲ್ ವರ್ಡ್. ಆದ್ರೆ ಈಗ ನಮ್ಮ ಡಾಕ್ಟರ್ ಡೂಮ್ ಅವರು ಮಾಲಿಕ್ಯುಲರ್ ಮ್ಯಾನ್ ಹತ್ರ ಬಂದಿದ್ದಾರೆ. ಮಾಲಿಕ್ಯುಲರ್ ಮ್ಯಾನ್ ಹತ್ರ ಬಂದಿದ್ದಂತ ನಮ್ಮ ಡಾಕ್ಟರ್ ಡೂಮ್ ಅವರು ಮಾಲಿಕ್ಯುಲರ್ ಮ್ಯಾನ್ಗೆ ಹೇಳ್ತಾರೆ, ನಾನು ಡಾಕ್ಟರ್ ಸ್ಟ್ರೇಂಜ್ ಅನ್ನ ಸಾಯಿಸಿದ್ದೀನಿ ಅಂತ. ಅದನ್ನ ಕೇಳಿಸ್ಕೊಂಡಂತಹ ಮಾಲಿಕ್ಯೂಲ್ ಮ್ಯಾನ್ ನನಗಿದು ಗೊತ್ತಿತ್ತು ಅಂತ ಹೇಳ್ತಾನೆ. ಹೇಗೆ ಅಂತಂದ್ರೆ, ನಿನ್ನ ಮುಖ ನೋಡಿದ ತಕ್ಷಣ ನನಗೆ ಗೊತ್ತಾಯ್ತು ನೀನು ಯಾವುದೋ ಒಂದು ವಿಚಾರದಲ್ಲಿ ನಿನ್ನನ್ನ ನೀನು ದೋಷಿಸ್ಕೊಂತಾ ಇದೆಯಾ, ಅಂದ್ರೆ ನೀನು ಗಿಲ್ಟಿ ಫೀಲ್ ಮಾಡ್ತಾ ಇದೆಯಾ ಅಂತ ಮಾಲಿಕ್ಯುಲರ್ ಮ್ಯಾನ್ ಹೇಳ್ತಾನೆ. ಮಾಲಿಕ್ಯೂಲ್ ಮ್ಯಾನ್ ನ ಮಾತನ್ನ ಕೇಳಿದ ತಕ್ಷಣ ನಮ್ಮ ಡಾಕ್ಟರ್ ಡೂಮ್ ಅವರು ತುಂಬಾ ಬೇಸರದಿಂದಾನೆ ಆ ರೂಮ್ ಅನ್ನ ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಮತ್ತೆ ಇಲ್ಲಿ ಬ್ಯಾಟಲ್ ವರ್ಲ್ಡ್ ನ ಫೌಂಡೇಶನ್ ಡಿವಿಷನ್ ನಲ್ಲಿ ವೆಲೇರಿಯಾ ರಿಚರ್ಡ್ ಅವರು ಆ ಮಾಯವಾದಂತಹ ಸೂಪರ್ ಹೀರೋಗಳನ್ನ ಹುಡ್ಕೋದಿಕ್ಕೆ ನನ್ನ ಹತ್ರ ಒಂದು ಪ್ಲಾನ್ ಇದೆ ಅಂತ ಹೇಳಿ ಒಂದು ಮಷೀನ್ ಅನ್ನ ಅವರ ಟೀಮ್ ಗೆ ತೋರಿಸ್ತಾರೆ.
ತೋರಿಸ್ತಾರೆ. ಅದೇ ಅವರ ಫ್ಯೂಚರ್ ಫೌಂಡೇಶನ್ ಟೀಮ್ ಇರುತ್ತಲ್ಲ ಅವರಿಗೆ ತೋರಿಸ್ತಾರೆ. ಆ ಮಿಷಿನ್ ಎಲ್ಲರ ಎನರ್ಜಿ ಸಿಗ್ನಲ್ಸ್ ಅನ್ನ ಟ್ರೇಸ್ ಮಾಡುತ್ತೆ. ಅದನ್ನ ತೋರಿಸಾದ್ಮೇಲೆ ನಮ್ಮ ವೆಲೆರಿಯಾ ರಿಚರ್ಡ್ ಅವರು ಹೇಳ್ತಾರೆ, ಈ ಪೂರ್ತಿ ಪ್ರಪಂಚವನ್ನ, ಈ ಇಡೀ ಸಂಪೂರ್ಣವಾದಂತ ಬ್ಯಾಟಲ್ ವರ್ಲ್ಡ್ ಅನ್ನ ನಮ್ಮ ಗಾಡ್ ಡೂಮ್ ಅವರೇ ಸೃಷ್ಟಿ ಮಾಡಿದ್ದಾರೆ. ಅದರಿಂದ ಇಲ್ಲಿರುವಂತ ಎಲ್ಲಾ ಜನ ಪ್ರತಿನಿಧಿಗಳ ಎನರ್ಜಿ ಸಿಗ್ನಲ್ಸ್ ನಮ್ಮ ಡಾಕ್ಟರ್ ಡೂಮ್ ಅವರ ಎನರ್ಜಿ ಸಿಗ್ನಲ್ಸ್ ತರನೇ ಇರ್ತವೆ. ಆದರೆ ಯಾರಾದ್ರೂ ಅವರ ಎನರ್ಜಿಯನ್ನ ಸ್ವಲ್ಪ ಜಾಸ್ತಿ ಏನಾದ್ರೂ ಯೂಸ್ ಮಾಡಿದ್ರು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ ಥಾರ್ಗಳು ಅವರ ಎನರ್ಜಿಯನ್ನ ಜಾಸ್ತಿ ಯೂಸ್ ಮಾಡಿದಾಗ ಅವರ ಆ ಎನರ್ಜಿ ಸಿಗ್ನಲ್ ಬದಲಾಗುತ್ತೆ. ಆ ಬದಲಾದಂತ ಎನರ್ಜಿ ಸಿಗ್ನಲ್ಸ್ ಆ ವೆಲೆರಿಯಾ ರಿಚರ್ಡ್ ಅವರ ಮಿಷಿನ್ ಅಲ್ಲಿ ಕಾಣಿಸ್ತಾ ಇತ್ತು. ಅಂತ ಅಂದ್ರೆ ಬ್ಯಾಟಲ್ ವರ್ಲ್ಡ್ ಅಲ್ಲಿ ಎಷ್ಟೇ ಜನ ಇರ್ಲಿ, ಯಾರೇ ಇರ್ಲಿ, ಅವ್ರೆಲ್ಲರ ಎನರ್ಜಿನ ಈ ಎನರ್ಜಿ ಸಿಗ್ನಲ್ ಮಿಷಿನ್ ಟ್ರೇಸ್ ಮಾಡ್ತಾ ಇತ್ತು. ಆದರೆ ಒಬ್ಬರದ್ ಮಾತ್ರ ವ್ಯತ್ಯಾಸ ಇತ್ತು. ಅದ್ಯಾರ್ದು ಅಂತಂದ್ರೆ ಇದೇ ಬ್ಯಾಟಲ್ ವರ್ಲ್ಡ್ ಅಲ್ಲಿ ಇದ್ದಂತಹ ಡಾಕ್ಟರ್ ಸ್ಟ್ರೇಂಜ್ ಅವ್ರದ್ದು. ಆಗ ವೆಲೆರಿಯಾ ರಿಚರ್ಡ್ ಹೇಳ್ತಾರೆ, ಇಡೀ ಬ್ಯಾಟಲ್ ವರ್ಲ್ಡ್ ಅಲ್ಲಿ ಅವ್ರೊಬ್ರೇ ಇದ್ದಿತ್ತು, ಅವ್ರೊಬ್ರ ಎನರ್ಜಿ ಮಾತ್ರ ನಮ್ಮ ಗಾಡ್ ಡೂಮ್ ಅವರ ಎನರ್ಜಿಯನ್ನ ಫಾಲೋ ಮಾಡ್ತಾ ಇರ್ಲಿಲ್ಲ, ಅವರ ಎನರ್ಜಿ ಸಿಗ್ನಲ್ಸೇ ಬೇರೆ ಆಗಿತ್ತು ಅಂತ ನಮ್ಮ ವೆಲೆರಿಯಾ ರಿಚರ್ಡ್ ಅವರು ಅವರ ಆ ಫ್ಯೂಚರ್ ಫೌಂಡೇಶನ್ ನ ಮೆಂಬರ್ ಗಳಿಗೆಲ್ಲ ತಿಳಿಸ್ತಾರೆ. ಆಗ ಅವರು ಮತ್ತೆ ಹೇಳ್ತಾರೆ, ನಮ್ಮ ವೆಲೆರಿಯಾ ರಿಚರ್ಡ್ ಅವರು ಸಾಯೋದಕ್ಕಿಂತ ಮುಂಚೆ, ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಅವರು ಸಾಯೋದಕ್ಕಿಂತ ಮುಂಚೆ ಅವರು ಅವರ ಪವರ್ ಅನ್ನ ಯೂಸ್ ಮಾಡಿದ್ರು. ಅಷ್ಟೇ ಅಲ್ದಲೆ ಅವರು ಆ ಪವರ್ ಅನ್ನ ಯೂಸ್ ಮಾಡಿದ್ದೆ ಆ ಎಲ್ಲ ಸೂಪರ್ ವಿಲನ್ ಗಳನ್ನ ಎಲ್ಲೋ ಕಳ್ಸೋದಿಕ್ಕೆ. ಆದ್ರೆ ಅವ್ರಿಗೆ ವೆಲೆರಿಯಾ ರಿಚರ್ಡ್ ಅವ್ರಿಗೆ ಎರಡು ವಿಷಯಗಳು ಗೊತ್ತಾಗ್ತಾ ಇರ್ಲಿಲ್ಲ. ಮೊದಲನೇ ವಿಷಯ ಏನು ಅಂತಂದ್ರೆ, ಆ ಸೂಪರ್ ಹೀರೋಗಳು ನಮ್ಮ ಡಾಕ್ಟರ್ ಡೂಮ್ ನ ವಿರುದ್ಧವಾಗಿದ್ರೆ, ಈ ಬ್ಯಾಟಲ್ ವರ್ಲ್ಡ್ ಗೆ ವಿರುದ್ಧವಾಗಿದ್ರೆ ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಅವ್ರು ಯಾಕೆ ಅವ್ರನ್ನ ಕಾಪಾಡ್ತಾ ಇದ್ರು. ಇನ್ನು ಎರಡನೇ ಕ್ವಶನ್ ಏನು ಅಂತಂದ್ರೆ, ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಅವರು ಅವ್ರನ್ನ ಎಲ್ಲಿ ಕಳಿಸಿದ್ದಾರೆ ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿ ನಮ್ಮ ವೆಲೆರಿಯಾ ರಿಚರ್ಡ್ ಅವ್ರಿಗೆ ಕಾಡ್ತಾ ಇತ್ತು. ಆಗ ನಮ್ಗೆಲ್ಲ ಗೊತ್ತಾಗುತ್ತೆ ಅವ್ರು ಬೇರೆ ಎಲ್ಲೂ ಹೋಗಿಲ್ಲ, ಬ್ಯಾಟಲ್ ವರ್ಲ್ಡ್ ಅಲ್ಲೇ ಇದ್ದಾರೆ ಅಂತ. ಅದರಂತೆ ಜೇನ್ ಫಾಸ್ಟರ್ ಅವರು ಡೂಮ್ಸ್ ಗಾರ್ಡ್ ಅಲ್ಲಿ ಇದ್ದಾರೆ. ವಾರ್ ಸಿನಿಸ್ಟರ್ ಅಲ್ಲಿ ನಮ್ಮ ಮಿಸ್ಟರ್ ಸಿನಿಸ್ಟರ್ ಅವ್ರ ಕೈಗೆ ನಮ್ಮ ಕ್ಯಾಪ್ಟನ್ ಮಾರ್ವೆಲ್ ಅವರು ಸಿಗಾಕೊಂಡಿದ್ದಾರೆ. ಮತ್ತೆ ನಮ್ಮ ನೇಮ್ ಅವ್ರ ಬ್ಲಾಕ್ ಪ್ಯಾಂಥರ್ ಇಬ್ರು ಕೂಡ ಈಗ ಒಂದಾಗಿದ್ದಾರೆ, ಅದು ಕೂಡ ಈಜಿಪ್ಟಿಯಾದಲ್ಲಿ. ಆದ್ರೆ ಇವರೆಲ್ಲರಿಗಿಂತ ತುಂಬಾ ಭಯಾನಕವಾಗಿದ್ದಂತ ಜಾಗಕ್ಕೆ ತಲುಪಿರೋದು ನಮ್ಮ ಥ್ಯಾನೋಸ್. ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಅವ್ರು ಕಳಿಸಿರೋದು ಶೀಲ್ಡ್ ನ ಆ ಗೋಡೆ ಇತ್ತಲ್ಲ ಆ ಕಡೆ, ಅದೇ ನಮ್ಮ ಬ್ರಿಟನ್ ಅವ್ರನ್ನ ಎಸ್ತಿದ್ರಲ್ಲ ಅದೇ ಗೋಡೆಯ ಒಳಗಡೆ ನಮ್ಮ ಥ್ಯಾನೋಸ್ ಈಗ ಇದ್ದಾನೆ. ಇದಿಷ್ಟು ಮಾರ್ವೆಲ್ ಕಾಮಿಕ್ಸ್ ನ ದಂತಕಥೆಗಳಲ್ಲಿ ಒಂದಾದಂತಹ ಸೀಕ್ರೆಟ್ ವಾರ್ಸ್ ಇಶ್ಯೂ ನಂಬರ್ 5 ನ ಕತೆ ಇಶ್ಯೂ ನಂಬರ್ 6 ಅಲ್ಲಿ ಸಿಗೋಣ ಅಂತ ಹೇಳ್ತಾ ಇದ್ದೀನಿ. ಈ ಸೀಕ್ರೆಟ್ ವಾರ್ಸ್ ನ ಕತೆ ನಿಮ್ಗೆ ಏನ್ ಅನ್ನಿಸ್ತಾ ಇದೆ? ನನಗಂತೂ ತುಂಬಾ ಇಷ್ಟ ಆಗ್ತಾ ಇದೆ, ರೋಮಾಂಚನಕಾರಿಯಾಗಿದೆ, ಕುತೂಹಲಗಳು ಹೆಚ್ಚಾಗ್ತಾ ಇದಾವೆ. ನಾನು ಆಲ್ರೆಡಿ ಓದಿದ್ದೀನಿ, ಆದರೂ ಕೂಡ ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ಬಿಟ್ಟು ನಾನು ಕೇಳ್ತಾ ಇರ್ತೀನಲ್ಲ, ಅವಾಗ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲೇ ಬೇರೆ ಇರುತ್ತೆ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಿಮ್ಗೇನು ಅನ್ನಿಸ್ತಾ ಇದೆ ಸೀಕ್ರೆಟ್ ವಾರ್ನ ಕತೆಗಳು ಕೇಳ್ತಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಕಮೆಂಟ್ಗಳಿಗೆ ನಾನು ಕಾಯ್ತಾ ಇದ್ದೀನಿ, ನಿಜವಾಗ್ಲೂ ತುಂಬ ಕಾಯ್ತಾ ಇದ್ದೀನಿ. ನಿಮ್ಮ ಕಮೆಂಟ್ಗಳಿಗೆ ನನಗೆ ಉತ್ಸಾಹನ ಕೊಡೋದು, ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಮೋಟಿವೇಶನ್ನ ಕೊಡೋದು ನಿಮ್ಮ ಕಮೆಂಟ್ಗಳೇ. ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್ ವಿತ್ ರಾವಣ್ ಕ್ರಿಯೇಟರ್. ಟೇಕ್ ಕೇರ್, ಬಾಯ್.